ಕೋಣ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ಕೊಂಡಿದೆ ಸಿನಿಮಾದಲ್ಲಿ. ಕೆಲವೊಂದು ಜಾಗಗಳಲ್ಲಿ ಹೇಗೆ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ ಅದನ್ನು ತೋರಿಸಲಾಗಿದೆ. ಹಾಗೆ ಬಿಕಾಸ್ ಕೋಣ ಅನ್ನೋದು ಕೂಡ ಈ ಸಿನಿಮಾದಲ್ಲೊಂದು ಪಾತ್ರ. ಸೊ ಟೀಸರಲ್ಲಿ ಕಾಣಿಸ್ಕೊಳ್ಳುತ್ತೆ ಕೋಣ ತೋಟದಲ್ಲೊಂದು. ಸೊ ಏನಾದರೂ ಕಷ್ಟ ಆಯ್ತಾ ಅದ್ರ ಜೊತೆ ಶೂಟ್ ಮಾಡುವಾಗ? ಏನಿಲ್ಲ, ಕೋಣ ವಾಸ್ ವೆರಿ ಕೋಆಪ್ರೇಟಿವ್. ಮತ್ತು ಬಹಳಷ್ಟು ಸೀಕ್ವೆನ್ಸ್ಗಳಲ್ಲಿ ಇವಾಗ ನಾವುಗಳೆಲ್ಲ ಆರ್ಟಿಸ್ಟು. ಸೊ ಏನಾಗುತ್ತೆ, ಒಬ್ರು ಹೇಳ್ತಾರೆ, ನಾವು ಕೇಳಿಸ್ಕೋತೀವಿ, ನಮ್ಮ ಬ್ರೈನ್ ಏನೋ ಒಂದು ಹೇಳುತ್ತೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತೀವಿ, ವಿ ಆ್ಯಕ್ಟ್ ಅಲ್ವಾ. ಬಟ್ ಕೋಣ ಅಂತ ಬಂದಾಗ ನಾವು ಏನು ಹೇಳ್ತೇನೆ, ನಾವು ಏನು ಸೀಕ್ವೆನ್ಸ್ ತೊಗೊತಾ ಇದ್ದೀವಿ ಅದು ಕರೆಕ್ಟಾಗಿ ಆ್ಯಕ್ಟ್ ಮಾಡೋದು. ಯಾವ ಜಾಗದಲ್ಲಿ ಅಳಬೇಕು ಆ ಜಾಗದಲ್ಲಿ ಹತ್ತಿದೆ ಅದೆಲ್ಲವೂ ಒಂಥರ ನಮಗೆ ಆಶ್ಚರ್ಯಕರ. ಅಂದರೆ ನಮಗೇನು ಅನ್ಸಕ್ಕೆ ಶುರು ಆಯಿತು ಅಂತಂದರೆ, ಈಗ ನಾವು ದೇವ್ರನ್ನ ಹೇಗೆ ನಂಬ್ತೀವೋ ಅದೇ ರೀತಿಯಾಗಿ ಒಂದಷ್ಟು ಸನ್ನಿವೇಶಗಳಿಂದ ಒಂದಷ್ಟು ವಿಷಯಗಳಿಂದ ನಮಗೆ ಹೇಗಾಗಿದೆ ಅಂತಂದರೆ, ಹೌದು ಈ ಸಿನಿಮಾಗೆ ಇದು ನೀಡೆಡ್, ನಾವು ಕೇಳಿದ್ರು ಕೇಳಿಲ್ಲ ಅಂದ್ರೂ ಅದು ಬರ್ತಾ ಇದೆ, ಇದ್ರ ಅವಶ್ಯಕತೆ ಇದೆ ಸಿನಿಮಾಗೆ ಅನ್ನೋ ಒಂದು ಅಷ್ಟು ಎಕ್ಸ್ಪೀರಿಯನ್ಸಸ್ಗಳು ಕೂಡ ನಮಗಾಗಿರೋದುಂಟು. ಆಲ್ ಪಾಸಿಟಿವ್, ಆಲ್ ಗುಡ್, ಎವ್ರಿಥಿಂಗ್ ಹಸ್ ಹ್ಯಾಪನ್ಡ್ ಗುಡ್. ಇದು ಐ ಥಿಂಕ್ ಇಟ್ ಈಸ್ ಚಿಕ್ಕಬಳ್ಳಾಪುರ ಅನ್ಕೋತೀನಿ, ಐ ಆಮ್ ನಾಟ್ ಶೋರ್ ಎಕ್ಸಾಕ್ಟ್ ಪ್ಲೇಸು. ಅದನ್ನು ಹ್ಯಾಂಡ್ಲ್ ಮಾಡಿದವ್ರು ಅವ್ರ ಅಣ್ಣ ಇದ್ದಾರೆ ಅಲ್ಲಿ. ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಆರ್ಟಿಸ್ಟೇನೆ ಅದು. ಎಲ್ರಿಗಿಂತ ಜಾಸ್ತಿ ಕೋಣಕ್ಕೆ ಹೋಗಿದೆ ಹಾಗೆಲ್ಲ ಹೇಳಬಾರ್ದು, ಬಟ್ ಕಾಸ್ಟ್ಲಿ ಆರ್ಟಿಸ್ಟ್ ಅಷ್ಟೇ ಹೇಳೋದು ನಾನು. ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಅದರಲ್ಲಿ ಒಬ್ಬರು ನಮ್ಮ ಕೋಣ ಅವರು. ತುಂಬ ಮುದ್ದಾಗಿದೆ ಅದೊಂಥರ. ಅಂದರೆ ನನಗೆ ಹೇಗೆ ಅಂತಂದರೆ, ನಾನೇ ಕಣ್ಣಾಗ್ತೀನಿ ಅನ್ನೋಷ್ಟು ಮುದ್ದು ಅದು. ನಾನು ಫಸ್ಟ್ ಹೆದರ್ಕೊಂಡು, ಅಂದರೆ ಟೀಸರ್ ಶೂಟ್ ಎಲ್ಲ ಮಾಡಬೇಕಾದ್ರೆ ತುಂಬ ಹೆದರ್ಕೊಂಡು ಹಿಂಗೆ ನಾನು ವರ್ತೂರ್ನೆಲ್ಲ ಕೇಳಿದೆ, ಯಾವ್ದಾದ್ರು ಒಳ್ಳೆ ಕೋಣ ಇದ್ರೆ ಹೇಳು ಅಂತ ಅಂದ್ಬಿಟ್ಟು ಅವರು ಒಂದಷ್ಟು ಕಳಿಸಿದ್ರು. ಬಟ್ ನಮಗೆ ಒಂದು ಜಾಗ ಟೈಮು ಎಲ್ಲನೂ ಮ್ಯಾಚ್ ಆಗಬೇಕಲ್ಲ, ಸೊ ಆ ಕಾರಣದಿಂದ ಅದನ್ನ ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ಇದು ಎಷ್ಟು ಇದು ವೈಲ್ಡಾಗಿ ಕಾಣಿಸೋದ್ರ ಜೊತೆಗೆ ಮುದ್ದಾಗಿದೆಯೋ, ನನಗೆ ನೋಡಿದ ಬೇರೆ ಇನ್ಯಾವುದೂ ಸೂಟ್ ಆಗಲಿಲ್ಲ ಆ ಥರ. ದೆರ್ ಇಸ್ ನೋ ರೀಸನ್ ಟು ರಿಜೆಕ್ಟ್. ಬಟ್ ಎಲ್ಲರನ್ನೂ ಕೇಳಿ ಹುಡುಕಿ, ಅಂದರೆ ಅದೇನೇ ಈ ಹಸುಗಿಸು ಅಂತೆಲ್ಲ ಬರ್ಬೇಕಾದ್ರೆ ಅವ್ರನ್ನ ಕೇಳೋದು ಆ ಥರದ್ದೆಲ್ಲ ಮ್ಯಾಟ್ರ್ ಇತ್ತಲ್ಲ. ಸೊ ಅವ್ರನ್ನ ಮಾತಾಡ್ಸೋದು ಎಲ್ಲ ಮಾಡಿದ್ವಿ, ಕೇಳಿದ್ವಿ, ಹುಡುಕಿದ್ವಿ ಒಂದಷ್ಟು. ಬಟ್ ಕೊಂಬಿಂಗ್ ಇರೋದು ಬೇಕಿತ್ತು ನಮಗೆ, ಅದು ಸಿಕ್ಕಿರಲಿಲ್ಲ. ಸೊ ಇವರು ಸಿಕ್ಕಿದ್ರು ನಮಗೆ, ಏನು ಹೇಳಿದ್ರು ಅರ್ಥ ಮಾಡಿಕೊಂಡ್ರು, ಕೇಳಿದ್ರು. ಇಲ್ಲ ಆ ಥರದ್ದೇನಿಲ್ಲ. ಕೋಣ ಇಸ್ ಕೋಣ ಏನಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ. ಆಲ್ರೆಡಿ ತುಂಬ ಜನ ಆರ್ಟಿಸ್ಟ್ ಇದ್ದೀವಿ ನಾವು, ಇದ್ರ ಜೊತೆಗೆ ಅದಕ್ಕೂ ಒಂದು ಹೆಸರು ಇಟ್ಬಿಟ್ರೆ ಮತ್ತೆ ಇನ್ನೂ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಆ್ಯಂಡ್ ಸೀಕ್ವೆನ್ಸ್ ಹೆಸರು ನೀಡಿರಲಿಲ್ಲ. ಸೊ ಹಾಗಾಗಿ ಹಾಗೇನೆ ಅದು ಕೋಣ ಅಂತಲೇ ಇದೆ. ಆ್ಯಂಡ್ ಕೋಣ ನಮ್ಮನ್ನು ಬೆಳೆಸ್ತಾ ಇದೆ, ಕೋಣ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅಂದರೆ ಒಂದು ಶಕ್ತಿಯಾಗಿ ನಿಂತಿದೆ ಅದು ನಮ್ಮ ಜೊತೆಗೆ. ಪಾಸಿಟಿವ್ ವೈಬು. ಅಂದರೆ ಮುಟ್ಟಕ್ಕೆ ಹೆದರ್ಕೊತಾ ಇದ್ದವರು ಪಕ್ಕದಲ್ಲೇ ನಿಂತ್ಕೊಳ್ಳೋಣ ಅನ್ನೋಷ್ಟು ಪ್ರೀತಿ ಕೊಡ್ತಾ ಇತ್ತು ಅದು. ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತು, ಸೆಟಲ್ ಆಗಿರ್ಬೋದು. ಮತ್ತು ಅದಕ್ಕೂ ಯಾರೂ ತೊಂದರೆ ಕೊಟ್ಟಿಲ್ಲ, ಅದು ನಮಗೆ ತೊಂದರೆ ಕೊಟ್ಟಿಲ್ಲ. ಆ ರೀತಿಯಾಗಿ ಒಂದು ಬ್ಯೂಟಿಫುಲ್ಲಾಗಿ ನಡೆದಂತಹ ಶೂಟಿಂಗ್ ದಿನಗಳದು. ಇಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಕೆಲವೊಂದು ಸಮಯದಲ್ಲಿ ಓಕೆ ನಾವು ಹುಬ್ಳಿನಲ್ಲಿ ಮಾಡೋಣ ಇಲ್ಲ ಬೆಳಗಾಮಲ್ಲಿ ಮಾಡೋಣ ಅಂತ ಒಂದು ಥಾಟ್ ಎಲ್ಲ ಬಂದಾಗ ಕೊಣಕ್ಕೆ ತೊಂದರೆ ಆಗುತ್ತೆ, ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹೆಂಗೆ ನಾವು ಅಲ್ಲಿ ಕರ್ಕೊಂಡೋಗಿ ಎಲ್ಲಿ ಇದು ಮಾಡೋದು, ಹೇಗೆ ಮಾಡೋದು ಅಂತೆಲ್ಲ ಹೇಳಿ ಆ ಕೆಲವೊಂದು ಜಾಗಗಳನ್ನು ಬೇಡ ಅಂತ ಅಂದ್ಕೊಂಡಿದ್ದಿದೆ. ಬಿಟ್ಟರೆ ಬೇರೆ ಏನೂ ಥಾಟ್ ಇಲ್ಲ. ಅಂದರೆ ಅದು ಏನೂ ಎಫೆಕ್ಟ್ ಆಗಲಿಲ್ಲ. ಬಿಕಾಸ್ ಅಲ್ಲಿ ಮಾಡೋದು ಒಂದೇ, ಇಲ್ಲಿ ಮಾಡೋದು ಒಂದೇ, ನಾವು ಅದೇ ಸೀಕ್ವೆನ್ಸೇ ತೆಗಿಯೋದು. ಬಟ್ ಯಾವ ಜಾಗ ಅನ್ನೋದು ಇದು ಮಾಡ್ಕೊಂಡ್ವಿ. ಬಟ್ ಏನಂದರೆ ಈಗ ಕೆಲವ್ರಿಗೆ ಆಸೆ ಇರುತ್ತಲ್ಲ, ನಮ್ಮೂರು ಬಾ ಇಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಥರದ್ದೆಲ್ಲ ಡಿಸ್ಕಷನ್ಸ್ ಬಂದಾಗ ನಾವು ಬೇಡ ಅಂತ ಅಂದ್ಕೊಂಡಿದ್ದಾಗಿದೆ. ಅಷ್ಟು ಬಿಟ್ಟರೆ ಇನ್ನೇನೂ ಒಂದು ಮೈನಸ್ ಅನ್ನೋದು ನನ್ನ ಕೋಣನ ಬಗ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ವಾಮಾಚಾರದ ಬಗ್ಗೆ ಕಾನ್ಸೆಪ್ಟ್ ಇರೋ ಸಿನಿಮಾ ಆಗಿರೋದ್ರಿಂದ ನಾನು ಒಂದು ಕ್ವಶನ್ ಕೇಳ್ತೀನಿ. ನಿಮ್ಗೇನಾದರೂ ಆ ಥರ ಮಾಟ ಮಂತ್ರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ತನಿಷಾ ಅವ್ರು ಏನಾದರೂ ಯಾವಾಗಾದರೂ ಕುಣಿಗಲ್ ಕಡೆ ಹೋಗಿ ಬಂದಿದ್ದಾರಾ? ಕುಣಿಗಲ್ ಇಲ್ಲ. ನಾನು ಹೋಗಿದ್ರೆ ಟೆಂಪಲ್ಗೆ ಹೋಗಿರ್ತೀನಿ ಅಷ್ಟೇ. ಆ ವಿಚಾರವನ್ನು ನಾನು ಹೆಚ್ಚಾಗಿ ಅಕ್ಸೆಪ್ಟ್ ಮಾಡಲ್ಲ, ಅಥವಾ ಯಾರಾದರೂ ಮಾತಾಡ್ತಿದ್ರು ನಾನು ಆ ಜಾಗದಲ್ಲಿ ಇರಲ್ಲ. ಸೊ ಐ ಆಮ್ ಲಿಟ್ಲ್ ಅವೇ ಫ್ರಮ್ ದಟ್. ಇಟ್ ಈಸ್ ಲೈಕ್ ಅಂದರೆ ಅದೇ ನನಗೆ ಮೊದಲೆಲ್ಲ ದೇವರು ದೆವ್ವ ಇದು ಎಲ್ಲ ಒಂಥರ 50-50 ಝೋನಲ್ಲಿ ಇರ್ತಾ ಇತ್ತು. ಬಟ್ ಈಗ ನಾನು ದೇವ್ರನ್ನ ಹೆಚ್ಚಾಗಿ ನಂಬ್ತೀನಿ. ದೇವ್ರು ನನ್ನ ಕೈ ಹಿಡಿದಿದ್ದಾರೆ, ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡ್ತಾರೆ, ನನಗೆ ಏನಾದರೂ ಸರಿ ಏನಿದ್ರೂ ಸರಿ ನಾನು ಮಾತಾಡ್ತೀನಿ. ಸೊ ಹಾಗಾಗಿ ಹೆಚ್ಚು ನಂಬಿಕೆ ದೇವ್ರ ಮೇಲೆ. ಈ ಕಡೆ ಬೇರೆ ವಿಚಾರಗಳನ್ನು ನನಗೆ ಬಾರ್ಡ್ರ್ ಹಾಕ್ಬಿಟ್ಟಿದ್ದಾರೆ ನಮ್ಮ ದೇವ್ರು. ನನಗೆ ಈ ವಿಚಾರ ನಿನ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ನೋಡ್ಕೊತೀನಿ ಬಿಡು ಅಂತ. ಸೊ ನಾ ಹಂಗೆ ಆರಾಮಾಗಿದ್ದೀನಿ.